My beloved people, ನನ್ನ ಪ್ರೀತಿಯ ಜನರೇ, praise the Lord. ಯೇಸುವಿನ ನಾಮದಲ್ಲಿ ವಂದನೆಗಳು. Let us know ಈ ದಿವಸ ನಾವು ತಿಳಿದುಕೊಳ್ಳೋಣ what is right thing. ಯಾವುದು ಸರಿಯಾದ ವಿಷಯ ಅಥವಾ ಯಾವುದು ಯೋಗ್ಯವಾದ ಕೆಲಸ. Deuteronomy 12 verse 25. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 25ನೇ ವಚನ. First, receiving salvation for our soul is right thing to do. ನಮ್ಮ ಆತ್ಮಗಳಿಗೆ ರಕ್ಷಣೆಯನ್ನು ಪಡೆದುಕೊಳ್ಳುವುದು ಸರಿಯಾದ ಅಥವಾ ಯೋಗ್ಯವಾದ ಕೆಲಸವಾಗಿದೆ. First Peter 1 verse 9. ಮೊದಲನೇ ಪೇತ್ರ 1ನೇ ಅಧ್ಯಾಯ 9ನೇ ವಚನ. Second, ಎರಡನೇದಾಗಿ we thought to thank God always. ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು ಒಳ್ಳೆಯ ಕೆಲಸ ಅಥವಾ ಯೋಗ್ಯವಾದ ಕೆಲಸವಾಗಿದೆ. Second Thessalonians 1 verse 3. ಎರಡನೇ ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ. Third, it is good to be jealous in a right thing. ಮೂರನೇದಾಗಿ ಒಳ್ಳೆಯ ವಿಷಯಕ್ಕಾಗಿ ಉತ್ಸಾಹಭರಿತರಾಗಿರುವುದು ಒಳ್ಳೆಯ ಕೆಲಸ ಅಥವಾ ಯೋಗ್ಯವಾದ ಕೆಲಸವಾಗಿದೆ. Galatians 4 verse 18. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. Fourth, it is right to live a life that pleases God. ನಾಲ್ಕನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿರುವಂತಹ, ದೇವರು ಇಷ್ಟಪಡುವಂಥ ಜೀವಿತವನ್ನು ಜೀವಿಸುವುದು ಕೂಡ ಸರಿಯಾದ ಅಥವಾ ಯೋಗ್ಯವಾದ ಕೆಲಸವಾಗಿದೆ. Romans 12 verse 1 and 2. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. Fifth, praying the right thing to do. ಐದನೇದಾಗಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಯೋಗ್ಯವಾಗಿರುವಂಥ ಅಥವಾ ಸರಿಯಾದ ಕೆಲಸವಾಗಿದೆ. Romans 8 verse 26. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. Sixth, forgive because it is the right thing for you to do. ಆರನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಇತರರನ್ನು ಕ್ಷಮಿಸುವಂಥದ್ದು ಕೂಡ ಸರಿಯಾದ ಕೆಲಸ ಅಥವಾ ಯೋಗ್ಯವಾದ ಕೆಲಸವಾಗಿದೆ. Philippians 1 verse 8. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. 7. Honoring those who are spiritually is right. ಏಳನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಆತ್ಮಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿರುವಂಥವರನ್ನ, ಹಿರಿಯರನ್ನು ಗೌರವಿಸುವಂಥದ್ದು ಕೂಡ ಒಳ್ಳೆಯ ಸಂಗತಿ ಅಥವಾ ಸರಿಯಾದ ಕೆಲಸವಾಗಿದೆ. 3 John 1 verse 6. ಮೂರನೇ ಯೋಹಾನ್ ಪತ್ರಿಕೆ 1ನೇ ಅಧ್ಯಾಯ 6. 6ನೇ ವಚನ. Amen. ಆಮೇನ್. Thank you. ಕರ್ತನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. Thank you for watching my short video. ನನ್ನ ಶಾರ್ಟ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು God ಸಲ್ಲಿಸ್ತೇನೆ. bless you all. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೇನ್.